ನಮಸ್ಕಾರ ಬಂಧುಗಳೇ, ನಾನು ವಿಕ್ರಮ್ ವಾಗ್ಮರೆ, ವಿಜಯಪುರ ನಗರಾಧ್ಯಕ್ಷ. ಇವತ್ತು ನಾನು ಸರ್ಕಾರದ ದವಾಖಾನೆ ಬಂದಿದ್ದೀನಿ. ಸರ್ಕಾರದ ದವಾಖಾನೆ ಒಳಗೆ ಈ ದಿನ ನನಗೆ ಕಂಪ್ಲೇಂಟ್ಗಳನ್ನು ಹೇಳಿದರು. ಇವತ್ತು ನಾನು ಖುದ್ದಾಗಿ ನೋಡ್ತಾ ಇದ್ದೀನಿ. ಹೇಳಿ ಸರ, ಎಷ್ಟು ನಿಮ್ದು ಇದು ಕೊಡಬೇಕಾಗ್ಯದ? 10 ರೂಪಾಯಿ ಪಾರ್ಕಿಂಗ್ ಜಾಗ. ಯಾರು ನಿಮ್ಗೆ ಟೆಂಡರ್ ಕೊಟ್ಟಾರ? ಯಾರು ಪೇಪರ್ದಾಗ ಕರೆದಿದ್ರು, ಪೇಪರ್ನಾಗ ಅದೇ ಯಾರು ಕೊಟ್ಟರತ್ ಕೇಳ್ತೀನಿ. ಹೆಸರು ಹೇಳಿಲ್ಲ. ಕೇಳೋದು ಐತಲ್ಲ, ಹಾಂ, ಇಲ್ಲಿ ಕರ್ದಾರ ನಾ ತುಂಬೇನೆ. ಇಲ್ಲಿ ಪ್ರತಿಯೊಬ್ಬರಿಗೆಲ್ಲ 10 ರೂಪಾಯಿ ತಗೋತೀರಿ ನೀವು? ಐತೆ. ಹಾಂ, ಎಷ್ಟು ಟೆಂಡರ್ ಎಷ್ಟು ಹಿಡಿದ್ರಿ? ಸ್ಟ್ಯಾಂಡ್ ಅಲ್ಲೇ ಐತೆ. ಇಲ್ಲ, ಟೆಂಡರ್ ಎಷ್ಟು ಹಿಡಿದ್ರಿ? ಆಫೀಸ್ದಾಗ ಅದ, ಹೋಗಿ ಕೇಳ್ರಿ. ಇಲ್ಲ ಟೆಂಡರ್ ಯಾರು ಆಫೀಸ್ನಾಗ? ಯಾರು ಹೋಗಿ ಕೇಳ್ರಿ. ಆಫೀಸ್ನಾಗ ಕೇಳಿದ್ರೆ ಅವರೇ ಕೇಳಲ್ಲ ನನಗೆ. ಇಲ್ಲಿ ಯಾರು ಕರ್ದಾರ? ಯಾರು ಕರ್ದಾರ ನಿಮ್ಗೆ? ಯಾರು ಕರ್ದಾರ? ಹಾಂ, ಎಷ್ಟು ಟೆಂಡರ್ ಹಿಡಿದ್ರಿ? ಟೆಂಡರ್ ನೀವು ಹಿಡಿದ್ರಿ? ಹೌದು. ನೀವು ಈಗ ಬಂದವರಿಗೆಲ್ಲ 10 ರೂಪಾಯಿ ವಸೂಲಿ ಮಾಡೋರೆ. ಅಂದ್ರೆ ಇಲ್ಲಿ ಬಡವರು ಬಡವ್ರಿಗಲ್ಲ, ನಿಮ್ಮ ಆಟೋದವ್ರಿಗಲ್ಲ. ಆಟೋ ಸ್ಟ್ಯಾಂಡ್ ಐತೆ, ಅಲ್ಲಿ ಹಚ್ಚಿರಿ. ಮತ್ತೆ ಇದು ಯಾರಿಗೆ ಜಾಗ? ಇದು ಯಾರಿಗೆ ಜಾಗ? ಯಾರ ಜಾಗ? ಇದು ಜಾಗ ಯಾರು? ಇದು ಆಟೋಗಿಲ್ಲ, ಇದು ವ್ಯಾನ್ ದವ್ರಿಗೆ ಐತೆ. ವ್ಯಾನ್ ದವ್ರಿಗೆ ಐತಿ. ಈ ವ್ಯಾನಿಗೆ ಎಷ್ಟು ತೋತೀರಿ? ಯಾರು ತಗೋತೀವಿ ಅಂತ ಕೇಳ್ರಿ ಅವ್ರಿಗೆ. ಮತ್ತೆ ಟೆಂಡರ್ ತೋತಿರಲ್ಲ, ಅಲ್ಲಿ ಹಚ್ಚಿರಿ ಗಾಡಿ. ಎಷ್ಟು ತಿಂಗಳ ಚಾಲು ಮಾಡಿ ನೀವು? ನಾವು 2 ತಿಂಗಳಾಯ್ತು. ಜನವರಿ 1ರಿಂದ ಡಿಸೆಂಬರ್ 31 ತನ ಆಗೈತೆ ನಾನು ಟೆಂಡರ್. ಈ ಗಾಡಿ ಅಲ್ಲಿ ಹಚ್ಚಿರಿ. ಹತ್ತು. ನೋಡಿ ಬಂದಗಳೇ, ಇದೇನು ವಸೂಲಿ ಮಾಡತ್ತಾರ? ಹಗಲ ದರೋಡೆ ಅಂತಾರಲ್ಲ ಇವರು. ಏನೋ ಟೆಂಡರ್ ಹತ್ತ DHO ಅವ್ರು ಗಮನಿಸಬೇಕು. ವಿಜಯಪುರ ಜಿಲ್ಲಾದ DHO, ಭ್ರಷ್ಟ DHO ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಟೆಂಡರ್ ಹಿಡಿದು ಪ್ರತಿಯೊಬ್ಬರಿಗೆ ಇಲ್ಲಿವರೆಗೂ ಇರಲಿಲ್ಲ. ಇದು ನಾನು ಕನಿಷ್ಠ ಇಲ್ಲಂದ್ರೆ 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಇಲ್ಲಿವರೆಗೂ ಇರಲಿಲ್ಲ. ಸರ, ನಿಮ್ಮ ಹೆಸರೇನು ರೀ? ಧನರಾಜ್. ಅಡ್ಡೆ ಸರ? ಹೆಸರು ಅಷ್ಟೇ. ಹೌದು, ಅವ್ರಿಗೆ ಅಡ್ಡೆ ಹೆಸರು ಇಲ್ಲತ್ತ. ಹಾಗಾಗಿ ಇಲ್ಲಿ ಇರುವಂಥ DHO ಆಫೀಸರ್ ತೆಗಿತೀನಿ. ಇಲ್ಲಿ ತಾವು ಗಮನಿಸ್ಬೋದು ಬಂಧುಗಳೇ. ಹಾಂ, ಎಲ್ಲಿ ಬೇಕಲ್ಲಿ ಹಚ್ಬೇಕಲ್ಲ, ಅಲ್ಲಿ ಹೋಗಿ ಹಚ್ಚಿರಿ. ಅದು ಸ್ಟ್ಯಾಂಡ್ದಾಗ ಹಚ್ಚಿರಿ. ಆಯ್ತು. ಹಚ್ತೇವೆ. ಹಾಂ, ನೋಡಿ ಬಂಧುಗಳೇ, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ಎಲ್ಲತ್ತಂದ್ರೆ ಇಲ್ಲಿ ನಿಂದ್ರಿಸುವಂಥ ಜಾಗದ ಸುಖಿ ಭ್ರಷ್ಟಾಚಾರ ನಡೆದ. ಯಾವ ರೀತಿ ನೋಡ್ರಿ, ಆಹಾ ಆ ಥರ ಅಂದ್ರೆ ರೌಡಿಗಳ ಥರ ಆಹಾ ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈ DHO ಆಫೀಸು ಇಲ್ಲಿ ಏನು ಸರ್ಕಾರಿ ಇಲಾಖೆ ಇದು ಏನು ಅದಲ್ಲಿದು, ಇದು ಪೂರ್ತಿನೇ ಭ್ರಷ್ಟಾಚಾರದೊಳಗೆ ಮುಳುಗಿಬಿಟ್ಟದು. ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಆಮೇಲೆ ಇಲ್ಲಿ ಲೈಸೆನ್ಸ್ ಇಲ್ಲದೇ ಕೆಲವೊಂದು ಅಂಗಡಿಗಳದಾವೆ. ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ, ಅವರು ನೀರುಗಳನ್ನು ಮಾರಾಟ ಮಾಡೋದು. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇರೋದ್ರಿಂದ ಇಲ್ಲಿ ನೀರು ಏನು ಮಾಡ್ಬೇಕಂದ್ರೆ ಇಲ್ಲಿ ಫ್ರೀಯಾಗಿ ಕೊಡಬೇಕು. ಸರ್ಕಾರ ದವಾಖಾನೆಯೊಳಗೆ ಇಲ್ಲಿ ಕುಡಿಯುವಂಥ ನೀರಿನ ವ್ಯವಸ್ಥೆ ಇರಬೇಕು. ಆದರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲಿ ನೋಡಿದಲ್ಲಿ ಒಟ್ಟು ಅವರು ದಬ್ಬಾಳಿಕೆ ಮಾಡ್ಬೋದು. ಅಂದರೆ ಯಾರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಆ DHO ಅವ್ರೇನು ಅದಾರಲ್ಲ, ಇವರು ಪೂರ್ತಿ ಭ್ರಷ್ಟಾಚಾರ ಒಳಗೆ ಮುಳುಗಿಬಿಟ್ಟಿದಾರೆ. ನೋಡ್ಬೋದು. ಇದು ಆಟೋ ಸ್ಟ್ಯಾಂಡ್ ಅತ್ತ. ಆಟೋ ಸ್ಟ್ಯಾಂಡ್ ಹೇಳ್ರಿ. ಹೌದು ರೀ, ಲೈವ್ ಮಾಡತ್ತೇನೆ. ಇವರು ಟೆಂಡರ್ ಹಿಡ್ದಾರತ್ರಿ. ಟೆಂಡರ್ ಜಾಗನೇ ಎಲ್ಲರೇ ಮಾರ್ಕೊಂಡು ತಿನ್ಬೇಕಲ್ಲತ್ತಾರೋ ಹೆಂಗ ಗೊತ್ತಾಗಲ್ಲ ಸರ್ಕಾರಿ ಆಸ್ಪತ್ರೆ ಒಳಗೆ. ಅದಕ್ಕಂದು ಇಲ್ಲಿ ಕೇಳ್ತೀನಿ ರೀ. ನಾವು ಒಬ್ಬನೇ ಅಲ್ಲ, ಇನ್ನೂ 20 ಮಂದಿ ಕರೆಸಿ ಕೇಳಿಸ್ತೀನತ್ತ. ಹಾಂ, ನೀವು ಸರಿ ಇರಬೇಕು. ನಿಮ್ಮ ಆಟೋ ಸ್ಟ್ಯಾಂಡ್ದಾಗ ಆಟೋ ಹಚ್ಬೇಕ. ಎಲ್ಲಿ ಬೇಕಲ್ಲಿ ಆಟೋ ಹಚ್ಚೋದಿರಲ್ಲ. ಕ್ಯಾಜುಲಿಟಿ ಮಂದಿ ಹಚ್ಚಿದೆ ಇಲ್ಲ ಹಚ್ಚಿದೆ. ನಿಮ್ಗೊಂದು ರೂಲ್ಸ್ ಅದಾವ ಏನ? ನಿಮಗೆ ಹೆಂಗೆ ರೂಲ್ಸ್ ಅದ ರೀ? ನನಗೆ ರೂಲ್ಸ್ ಅದ. ನಿಮ್ಮ ಆಟೋದವ್ರು ಆಟೋ ಸ್ಟ್ಯಾಂಡ್ನಾಗ ಹಚ್ಬೇಕ. ಹಾಂ, ಮತ್ತೆ ಎಲ್ಲಿ ಹಚ್ಚಬಾರ್ದು? ಇಲ್ಲ, ಇಲ್ಲದ್ರೆ ರೊಕ್ಕ ತಗೊಂಡ್ರೆ ರೂಲ್ಸ್ ಎಲ್ಲ ಹೋಗ್ತದ. ರೂಲ್ ಇಲ್ಲ. ಆಟೋ ಸ್ಟ್ಯಾಂಡ್ದವ್ರು ರೊಕ್ಕ ಇಲ್ಲ. ಅದೇ ರೊಕ್ಕ ಕೊಟ್ರೆ ರೂಲ್ಸ್ ಹೋಗಿ ಕೇಳ್ಬೋದು. ಯಾರಿಗೆ ಕೇಳ್ಬೇಕು? ರೊಕ್ಕ ಕೊಡ್ತಾರೇನ ಆಟೋದವ್ರು ಬಂತ? ನೀವೇ ಕೇಳ್ತೀರ ನನಗೆ? ಕೇಳ್ಬೇಕು. ಎಲ್ಲದ ಸ್ಟ್ಯಾಂಡ್ ಬೋರ್ಡ್ ಅಲ್ಲದ ಏನತ್ತದ? ಅಲ್ಲದ ಆಟೋ ಸ್ಟ್ಯಾಂಡ್. ಎಲ್ಲೆಲ್ಲಿ ಟೆಂಡರ್ ಹಿಡಿದ್ರಿ ನೀವು? ನಾ ಇಲ್ಲೇ ಹಿಡ್ದೇನಿ. ಸರ್ಕಾರ ದವಾಖಾನೆ ಅಲ್ಲಿ ಟೆಂಡರ್ ಅದ, ಅಲ್ಲಿ ಹೋಗ್ರಿ ನೀವು. ಹೌದಾ? ಸರಿ. ಇದಕ್ಕೆ ನಾನು ಬರೋಬ್ಬರಿ ಮಾಡ್ತೀನಿ ತೋರು. ಬೇಕಾದ್ ಮಾಡಿ ನಡಿ. ಹಾಂ, ಆಯ್ತು. ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದು ಕಲೀರಿ. ನೀವು ಮಾಡ್ಬೇಕು. ಗೌರವ ಕೊಟ್ಟು ಮಾತಾಡೋದು ಕಲೀರಿ. ಗೌರವ ಕೊಡ್ಬೇಕು, ನಾನು ಗೌರವ ಕೊಡ್ತೀನಿ. ನಾ ಏನಿಲ್ಲ ತುಡುಗ್ ಮಾಡ್ಲಾತಿಲ್ಲ. ನಾ ತುಡುಗ್ ಮಾಡಬೇಕಂದ್ರೆ ಟೆಂಡರ್ ತೊಗೊಂಡಿನಿ. ಟೆಂಡರ್ ತೊಂದ್ರಿ. ಮತ್ತೆ ಆಟೋ ಆಯ್ತು. ನಿಮ್ಗೆ ಟೆಂಡರ್ ಯಾರು ಕೊಟ್ರನು ನಾ ಕೇಳ್ಕೊತೀನಿ ತೋರಿ. ಕೇಳೋದು ಆಟೋ ಸ್ಟ್ಯಾಂಡ್ದಾಗ ಆಟೋ ಹೋಗ್ಬೇಕು. ಈಗ ಅದು ಹೌದು. ಇಲ್ಲಿ ನೋಡು, ನೀವು ಹೆಂಗೆ ಟೆಂಡರ್ ಇದು ಹೆಂಗೆ ತೊಗೊಂಡ್ರಿ ಏನು ನಾ ಇನ್ಕ್ವೈರಿ ಮಾಡ್ತೀನಿ ತೋರಿ. ನಾ ಬೇಕಾದ್ ಮಾಡ್ರಲ್ಲ. ಮಾಡ್ತೀನಿ. ತುಡುಗ ಬಡಗಿ ಐತೆ ಎಲ್ಲ ತುಡುಗಿಲ್ಲ ಬಿಡ್ರಿ. ಮತ್ತೆ ನೀವು ಒಳ್ಳೆ ಕೆಲಸ ಮಾಡತ್ತೀರಿ. ರೊಕ್ಕ ತುಂಬಿನಿ, ರೊಕ್ಕ ಮಾಡ್ಲಾತೀನಿ. ಅಂದ್ರೆ ರೊಕ್ಕ ಕೊಡ್ಬೇಕು, ಸೀದಾ ಹೋಗ್ಬೇಕು. ಹೌದು. ಕೊಡ್ತೀವಿ ತಗೋತೀನಿ. ಆಟೋ ತೆಗಿಬೇಕೀಗ. ಏನು ಕಂಪ್ಲೇಂಟ್ ಮಾಡ್ತೀರಾ? ಆಟೋ ಸ್ಟ್ಯಾಂಡ್ನಾಗ ಹಚ್ಬೇಕು. ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಯಾಕೆ ಮಾಡ್ಲಿ? ಮತ್ತೆ ಆಟೋ ಸ್ಟ್ಯಾಂಡ್ನಾಗ ಹಚ್ಚತೀನಿ ಹಚ್ಬೇಕು. ಮತ್ತೆ ಇಟ್ಟಾಗ ದರ್ಬದಿಂದ ಕೇಳ್ತೀನಿ. ನೀವ್ ಎರಡು ದರ್ಬಲಿಂದ ಮಾತಾಡ್ಲಾತ್ತೀರಿ. ಏನಂತ ಮಾತಾಡಿದ್ರ? ಏನ್ ಮಾಡ್ಲಾತಿಲ್ಲ ವಿಡಿಯೋ ಲೈವ್ ಮಾಡ್ತೀನಿ. ಲೈವ್ ಮಾಡ. ನೀ ಸರಿ ಇರು ಮೊದಲ. ನಾ ಸರಿ ಇರ್ಬೇಕು. ಅಲ್ಲಿ ಹಚ್ಬೇಕು ಆಟೋ. ಎಲ್ಲಾರೆ ಅಂದ್ರೆ ಹೆಂಗ್ ಬೇಕಾದಾಗ ಅಡ್ಡ ತಿಡ್ಡ ಮಾತಾಡ್ತೀರಿ. ಏನು ಅಡ್ಡ ತಿಡ್ಡ ಮಾತಾಡ ಏನಿದು ಬಟ್ ಮಾಡಿ
ಮಾತಾಡ್ತಿರಲ್ಲ ಇದಕ್ಕ ಬಟ್ ಮಾಡಿ ಮಾತಾಡ್ತಿರಲ್ಲ ಯಾಕಾಡದ ನಾ ಒಬ್ಬನೇ ಕಾಣ್ಲಾತೀನಿ ನೀನು ಮಾಡ್ಕೋ ಇಬ್ರದು ಯಾಕ ನಾನು ಅಂದ್ರೆ ಯಾರೋ ಇನ್ನೊಬ್ರು ಬರ್ಬೇಕಾಗ್ತದೆ ಹಿಡಿಲಕ್ಕ ವಿಡಿಯೋ ಕೊಡು ಒಬ್ಬರಿಗೆ ಹಾಂ ಅದು ಆಟೋ ಸ್ಟ್ಯಾಂಡಿಗೆ ಹೋಗಿ ಹಾಂ ಅಷ್ಟೇ ಅಷ್ಟೇ ಹಾ ನೋಡಿ ಬಂಧುಗಳೇ ಇಲ್ಲಿ ಗುಂಡಾಗಳಿಗೆ ಇಲ್ಲಿ ಏನಾಗ್ತಂದ್ರೆ ಟೆಂಡರ್ ಕೊಡ್ತಾ ಇದಾರೆ ಗುಂಡಾಗಳು ಹೆಂಗೆ ಬೇಕಾದಂಗೆ ಮಾತಾಡ್ಬೋದು ಇಲ್ಲಿ ಯಾಕಂದ್ರೆ ಸರ್ಕಾರದ ಅವಕಿನ ಒಳಗೆ ಇಲ್ಲೆಲ್ಲ ಬಡವ್ರು ಬರ್ತಿರ್ತಾರಲ್ಲ ಇಲ್ಲಿ ಮಾತಾಡೋಕ್ಕೆ ದರ್ಪ ಬರ್ತದೆ ಅವ್ರಿಗೆ ಮತ್ತು ಅದೇ ಶ್ರೀಮಂತರು ಬರಲಿ ಯಾರೇ ನೋಡ್ರಿ ಹೆಂಗೆ ಮುಚ್ಕೊಂಡು ಬಾಲ ಮುಚ್ಕೊಂಡು ಹೋಗ್ತಾರೆ ಹಾಗಾಗಿ ಈ ವ್ಯವಸ್ಥೆನ ಬದಲಾವಣೆ ಆಗ್ಬೇಕಂತಂದ್ರೆ KRS ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ ನಾವು ಬರೋಬ್ಬರಿ ಪಾಠ ಕಲಿಸ್ತೀವಿ ಇಂದಿಲ್ಲ ನಾಳೆ ಇವ್ರು ಯಾರು ಟೆಂಡರ್ ಕೊಟ್ಟಾರ ಯಾರು ಟೆಂಡರ್ ಹಿಡ್ದಾರ ಎಷ್ಟು ರೊಕ್ಕ ತೊಗೋತಾರ ಇಲ್ಲಿ ನೋಡ್ಬೋದು ಸಾರ್ವಜನಿಕರು ಗಮನಿಸ್ಬೋದು ಆಟೋ ಸ್ಟ್ಯಾಂಡ್ ಒಳಗೆ ಹಚ್ಚಿದ್ರೆ ಇಲ್ಲತ್ತ ಇಲ್ಲಾಂದ್ರೆ ಎಲ್ಲಿ ಬೇಕಾದ್ರೆ ಹಚ್ಚಿದ್ರೆ ರೊಕ್ಕ ತೊಗೋತ ಇದೆಲ್ಲ ಜಾಗ ಕಲಿಯೋದು ಇದೆಲ್ಲ ಅವ್ರು ಟೆಂಡರ್ ಹಿಡಿದಿದೆ 100 ಎಕರೆ ಎಲ್ಲ ಆಯಿತು ಬಂಧುಗಳೇ ನಮಸ್ಕಾರ ಮತ್ತೆ ನಾನು ಮುಂದಿನ ಲೈವಲ್ಲಿ ಭೇಟಿ ಆಗ್ತೀನಿ ಇವ್ರದ್ದು ಏನೇನು ಅದ ಅನ್ನೋದ್ರ ಬಗ್ಗೆ ಸ್ವಲ್ಪ ಟೆಂಡರ್ ಬಗ್ಗೆ ನಾವು ಇನ್ಕ್ವೈರಿ ಮಾಡ್ತೀನಿ ಈ DHO ಅವರು ಯಾರು ಅದಾರ ಅಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ವಿಚಾರಿಸಿ ಆಮೇಲೆ ನಾನು ಇದು ಪ್ರಯತ್ನವನ್ನು ಮಾಡ್ತೀನಿ ಅಂತಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ